ಸ್ನೇಹಿತರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಿದೆಯಾ? ಕಂಗ್ರ್ಯಾಚುಲೇಷನ್ಸ್. ಸೊ ಬಟ್ ಏನಂತಂದರೆ, ಇವಾಗ ಮೊದಲು ಮಾನಿಟೈಸೇಷನ್ ಏನೋ ಆಗಿದೆ. ಮಾನಿಟೈಸೇಷನ್ ಮುಂಚೆನೇ ಎಷ್ಟು ಕಷ್ಟಪಡಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ. 4000 ವಾಚ್ ಅವರ್ಸು, 1000 ಸಬ್ಸ್ಕ್ರೈಬರ್ಸು, ಇದನ್ನೆಲ್ಲ ಮಾಡಬೇಕಂತಂದರೆ ಎಷ್ಟು ಕಷ್ಟಪಡಬೇಕು ಅನ್ನೋದು ನನಗೂ ಗೊತ್ತಿದೆ. ಅದೆಲ್ಲ ಏನು ಕಷ್ಟ ಇರುತ್ತಲ್ಲ, ಅದನ್ನೆಲ್ಲ ನಾವು ಮೊದಲೇ ಮಾಡಿಬಿಟ್ಟಿರ್ತೀವಿ. ಬಟ್ ಏನಾಗುತ್ತೆ ಅಂತಂದರೆ, ಮಾನಿಟೈಸೇಷನ್ ಆದ ಮೇಲೆ ನಾವು ಎಷ್ಟೇ ವಿಡಿಯೋಸ್ಗಳನ್ನು ಹಾಕಿದ್ರೂ ಕೂಡ ನಮ್ಮ ಒಂದು ಅರ್ನಿಂಗ್ ಏನಿರುತ್ತೆ ಜೀರೋ. ಯಾಕೆ? ಎಷ್ಟೋ ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದೀವಿ, ವ್ಯೂಸ್ ಕೂಡ ಬರ್ತಾ ಇಲ್ಲ, ಬಟ್ ಏನಂತಂದರೆ ಅರ್ನಿಂಗ್ ಜೀರೋ. ಹಾಗಂತಂದರೆ ಆ ಒಂದು ಜೀರೋ ಆಗೋದಕ್ಕೆ ಏನೇನೆಲ್ಲ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಏನಂತಂದರೆ, ನೀವು ನಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಯಿತು ಅಂತ ಗೊತ್ತಾದಮೇಲೆ ನಮಗೆ ಲಕ್ಷ ದುಡ್ಡು ಬರೋದಕ್ಕೆ ಶುರು ಆಗುತ್ತಪ್ಪ ಯೂಟ್ಯೂಬ್ ಕಡೆಯಿಂದ ಅನ್ನೋದೇನಿರುತ್ತಲ್ಲ, ಮೈಂಡಿಂದ ಮೊದಲೇ ತೆಗೆದುಬಿಟ್ಟಿರಿ. ಹೊಸದಾಗಿ ಮಾನಿಟೈಸೇಷನ್ ಆಗಿರುವಂಥ ಚಾನಲ್ಗೆ ಆ್ಯಡ್ಸೆನ್ಸ್ ಯಾವ ಲೆಕ್ಕಲ್ಲೂ ಅಲ್ಲ. ಆ್ಯಡ್ಸೆನ್ಸಿಂದ ದುಡ್ಡು ಅಷ್ಟು ಬೇಗ ಬರೋದೇ ಇಲ್ಲ. ಆ್ಯಡ್ಸೆನ್ಸಿಂದ ದುಡ್ಡು ಬರಬೇಕಂತಂದರೆ ಏನಾಗಬೇಕಂತ, ಮೊದಲಿಗೆ ನಮಗೆ ವ್ಯೂಸ್ ಬರಬೇಕು. ಹಂಗೋ ಹಿಂಗೋ ಕಷ್ಟಪಟ್ಕೊಂಡ್ಬಿಟ್ಟು ಏನು ಮಾಡಿರ್ತೀವಿ ಅಂತಂದರೆ, ಮಾನಿಟೈಸೇಷನ್ನ ಕಂಪ್ಲೀಟಾಗಿ ಮಾಡ್ಕೊಂಡಿರ್ತೀವಿ ನಮ್ಮ ಚಾನಲ್ಗೆ. ಹೊಸದಾಗಿರೋದ್ರಿಂದ ಏನಾಗುತ್ತೆ, ನಮಗೆ ವ್ಯೂಸ್ ಡೌನ್ ಇರುತ್ತೆ. ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ 100% ಆಗಿ ದುಡ್ಡು ಜಾಸ್ತಿ ಬರ್ತಾ ಇರಲ್ಲ. ಅದಕ್ಕೆ ನಾವು ಏನು ಮಾಡ್ಕೋಬೇಕಂತಂದರೆ, ಅಲ್ಟರ್ನೇಟಿವನ್ನು ಹುಡ್ಕೋಬೇಕಾಗತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಬ್ರ್ಯಾಂಡ್ ಪ್ರಮೋಷನ್ಸ್ ಆಗಿರ್ಬೋದು, ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವೇನಪ್ಪ ಅಂತಂದರೆ, ಸೈಡಲ್ಲಿ ಇನ್ಕಮನ್ನು ಇಟ್ಟಿರಬೇಕು. ಅದರ ಜೊತೆಗೇ ಆ್ಯಡ್ಸೆನ್ಸು ಕೂಡ ನಾವು ಜೊತೆಗೆ ಇಟ್ಟಿರಬೇಕು. ಇದೊಂದು ಫಸ್ಟ್ ಪಾಯಿಂಟು. ಸೆಕೆಂಡ್ ಏನಂತಂದರೆ, ಕಂಟೆಂಟ್ ಕ್ವಾಲಿಟಿ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಒಂದು ಚಾನಲ್ ಏನೋ ಮಾನಿಟೈಸೇಷನ್ ಆಯ್ತಪ್ಪ, ಇನ್ನೇನು ಮಾಡಬೇಕು. ಇಷ್ಟು ದಿವಸ ಅಂತೂ ಫುಲ್ ಕಷ್ಟಪಟ್ಟು ಒಳ್ಳೆ ವೀಡಿಯೋಸ್ಗಳನ್ನು ಹಾಕಿದ್ದೀವಿ, ಇನ್ನೇನು ಕಂಟೆಂಟನ್ನು ಡೌನ್ ಮಾಡಿಬಿಡ್ತೀವಿ. ಅಂತಂದರೆ ಕಂಟೆಂಟ್ ಕ್ವಾಲಿಟಿ ಏನಿರುತ್ತೆ ಅದನ್ನು ನಾವು ಡೌನ್ ಮಾಡಿಬಿಡ್ತೀವಿ. ಈ ಥರ ಮಾಡೋದ್ರಿಂದನೂ ಕೂಡ ನಮಗೇನಪ್ಪ ಅಂತಂದರೆ, ಕಂಟೆಂಟ್ ಕ್ವಾಲಿಟಿ ಡೌನ್ ಆಯ್ತು ಅಂತಂದರೆ ಅವಾಗ ಏನಾಗುತ್ತೆ, ವ್ಯೂಸ್ 100% ಆಗಿ ಡೌನ್ ಹೋಗುತ್ತೆ. ಡೌನ್ ಹೋಗೋದ್ರಿಂದ ಏನಾಗುತ್ತೆ, ವ್ಯೂಸೇ ಬರಲ್ಲ. ವ್ಯೂಸ್ ಡೌನ್ ಹೋಯ್ತು ಅಂತಂದರೆ ದುಡ್ಡು ಇಲ್ಲ. ಇವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಕಂಟೆಂಟ್ ಕ್ವಾಲಿಟಿ ಯಾವಾಗ್ಲೂ ಇಂಪ್ರೂವ್ ಮಾಡ್ತಾ ಹೋಗಬೇಕು. ಎಷ್ಟು ಇಂಪ್ರೂವ್ ಮಾಡ್ತೀವಿ ನೋಡಿ, ಅಷ್ಟು ವ್ಯೂಸು ಬರೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ, ಸ್ಟಾರ್ಟಿಂಗಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಎಷ್ಟು ಕಮೆಂಟ್ಸ್ ಬರುತ್ತೆ ಏನು ಅದನ್ನೆಲ್ಲ ನೋಡ್ತಾ ಇರ್ತೀವಿ. ಆ್ಯಡ್ಸೆನ್ಸ್ ಅಪ್ರೂವ್ ಸಿಗೋಕ್ಕೂ ಮುಂಚೆ, ಮಾನಿಟೈಸೇಷನ್ ಆನ್ ಆಗೋಕ್ಕೂ ಮುಂಚೆ ನಾವೇನು ಮಾಡ್ತಾ ಇರ್ತೀವಿ, ಎಷ್ಟು ಕಮೆಂಟ್ಸ್ ಬರ್ತಾ ಇರುತ್ತೆ, ಅದಕ್ಕೆಲ್ಲ ರಿಪ್ಲೈ ಮಾಡ್ತಾ ಇರ್ತೀವಿ, ಹಾರ್ಟ್ಗಳು ಕೊಡ್ತಾ ಇರ್ತೀವಿ, ಲೈಕ್ ಮಾಡ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ಮಾನಿಟೈಸೇಷನ್ ಆನ್ ಆದ ಮೇಲೆ ನಾವೇನಪ್ಪ ಅಂತಂದರೆ ಅದನ್ನೆಲ್ಲ ಬಿಟ್ಟೇ ಬಿಡ್ತೀವಿ. ಯಾಕಪ್ಪ ಅಂತಂದರೆ, ಮಾನಿಟೈಸೇಷನ್ ಆನ್ ಆಗಿದೆ, ನಮ್ಗೆ ಯಾಕೆ? ಈ ರೀತಿ ಒಂದು ಮೈಂಡಲ್ಲಿ ಬರುತ್ತೆ. ಬಟ್ ನಾವು ಏನು ಮಾಡಬೇಕಪ್ಪ ಅಂತಂದರೆ, 100% ಆಗಿ ಎಂಗೇಜ್ಮೆಂಟ್ ಏನಿದೆ ಅದನ್ನು ನಾವು ಹಾಗೆ ಕಂಟಿನ್ಯೂಯಸ್ ಆಗಿ ಮಾಡಬೇಕಾಗತ್ತೆ. ಯಾಕಂತಂದರೆ, ಆಡಿಯನ್ಸ್ ಎಂಗೇಜ್ಮೆಂಟ್ ಇತ್ತು ಅಂತಂದರೆ ನಮಗೆ ಒಳ್ಳೆಯದು. ಯಾಕಂತಂದರೆ ಒಂದು ಫಿಕ್ಸ್ಡ್ ಆಡಿಯನ್ಸ್ ಇರಬೇಕು. ಫಿಕ್ಸ್ಡ್ ಆಡಿಯನ್ಸ್ ಇದ್ದರು ಅಂತಂದರೆ ನಮಗೆ ಆ ಒಂದು ಆಡಿಯನ್ಸಿಂದನಾದರೂ ವ್ಯೂಸ್ ಬರುತ್ತೆ. ಅದರಿಂದ ಗೂಗಲ್ ಆ್ಯಡ್ಸೆನ್ಸ್ಗೆ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದರೆ, 100% ಆಗಿ ಒಂದು ಫಿಕ್ಸ್ಡ್ ಆಡಿಯನ್ಸ್ ಜೊತೆ ಒಂದು ಎಂಗೇಜ್ಮೆಂಟ್ ಏನಿರುತ್ತಲ್ಲ ಅದನ್ನು ಕಂಟಿನ್ಯೂ ಆಗಿ ಇಡಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ, ನಾವು ಸ್ಟಾರ್ಟಿಂಗಲ್ಲಿ ಏನೊಂದು ಕಂಟೆಂಟ್ ಹಾಕ್ತಾ ಇರ್ತೀವಿ, ಅದೇ ಕಂಟೆಂಟನ್ನು ಹಾಕ್ತಾ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಬಂದಿರ್ತಾರೆ. ನೆಕ್ಸ್ಟ್ ನಾವೇನು ಮಾಡ್ತೀವಪ್ಪ ಅಂತಂದರೆ, ನೀಚ್ ಚೇಂಜ್ ಮಾಡ್ಕೊತಾ ಹೋಗ್ತೀವಿ. ಅಂದರೆ ಕ್ಯಾಟಗರಿನೇ ಚೇಂಜ್ ಮಾಡ್ಕೊತಾ ಹೋಗ್ತೀವಿ, ಬೇರೆ ವಿಡಿಯೋನ ಹಾಕ್ಕೊತಾ ಹೋಗ್ತೀವಿ. ಇದರಿಂದ ಏನಾಗುತ್ತಪ್ಪ ಅಂದರೆ, ವ್ಯೂಸ್ 100% ಆಗಿ ಡೌನ್ ಆಗುತ್ತೆ, ಆ್ಯಡ್ಸೆನ್ಸಿಂದ ಯಾವುದೇ ರೀತಿಯಾದಂಥ ಒಂದು ಅರ್ನಿಂಗ್ ಆಗಲ್ಲ. ಇದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ, ಒಂದೇ ನೀಚಲ್ಲಿ ನಾವು ವೀಡಿಯೋಸ್ಗಳನ್ನು ಮಾಡ್ಕೊತಾ ಹೋಗಬೇಕು. ಇಲ್ಲ ಅಂತಂದರೆ 100% ಆಗಿ ಡೌನ್ ಆಗೇ ಆಗುತ್ತೆ ವ್ಯೂಸ್. ವ್ಯೂಸ್ ಇಲ್ಲ ಅಂತಂದರೆ 100% ದುಡ್ಡಿಲ್ಲ. ಈ ಒಂದು ಪಾಯಿಂಟ್ಸ್ಗಳನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ನಾವೇನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಕೆಲಸ ಮಾಡಬೇಕಾಗತ್ತೆ. ಇದೇ ರೀತಿ ಹೆಚ್ಚಿನ ಯೂಟ್ಯೂಬ್ಗಳ ರಿಲೇಟೆಡ್ ಒಂದು ಯಾವುದೇ ಒಂದು ವೀಡಿಯೋಸ್ ಇದ್ರೂ ನನ್ನ ಒಂದು ಚಾನಲಲ್ಲಿ ಸಿಗುತ್ತೆ. ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.